ಓಂ ಶ್ರೀ ಗುರುಭ್ಯೋ ನಮಃ. ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖಃ ಪ್ರಚೋದಯಾತು. ಶ್ರೀವಳ್ಳಿ ದೇವಾಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಮನಸ್ಸಲ್ಲಿ ಧ್ಯಾನ ಮಾಡೋಣ. ಪಂಚಾಂಗ ಶ್ರವಣ. ಈ ದಿನಾಂಕ 9ನೇ ತಾರೀಕು 6ನೇ ತಿಂಗಳು 2024ನೇ ಭಾನುವಾರ. ಈ ದಿನದ ಪಂಚಾಂಗ ಶ್ರವಣ ನೋಡೋದಾದರೆ, ಮೊದಲಿಗೆ ಇವತ್ತು ಭಾನುವಾರ ಆಗಿರೋದ್ರಿಂದ ಮನಸ್ಸಲ್ಲಿ ಸೂರ್ಯದೇವರನ್ನು ಜಪಸ್ತೋತ್ರವನ್ನು ಮಾಡೋಣ. ಸೂರ್ಯದೇವರನ್ನು ನೆನೆಯುತ್ತಾ ಜಪಾಕುಸುಮ ಸಂಕಾಶಂ ಕಾಶ್ಯಪಯಂ ಮಹಾದಿತಿಂ ತಮೋರಿಂ ಸರ್ವಶಾಸ್ತ್ರ ಪ್ರವಕ್ತರಂ ತಂ ಭಾರ್ಗವಂ ಪ್ರಣಮಾಮ್ಯಹಂ. ಓಂ ಶ್ರೀಂ ಸೂರ್ಯಗ್ರಹಾಯ ನಮಃ. ಸೊ ಈ ಮಂತ್ರವನ್ನು ಮನಸ್ಸಲ್ಲಿ ಧ್ಯಾನ ಮಾಡುತ್ತಾ ಈ ದಿನದ ಪಂಚಾಂಗ ನೋಡೋದಾದರೆ, ಶ್ರೀ 1946ನೆಯ ಕ್ರೋಧಿನಾಮ ಸಂವತ್ಸರೆ, ಶುಭ ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, ಶುಭವಾರ, ಶುಭ ಭಾನುವಾರ, ಶುಭ ತಿಥಿ ತದಿಯ ತಿಥಿ ಸಂಜೆ 4:26ವರೆಗೆ ಇದೆ. ತದನಂತರ ಚತುರ್ಥಿ ಪ್ರಾರಂಭವಾಗುತ್ತದೆ. ಈ ದಿನದ ನಕ್ಷತ್ರ ಬಂದು ಪುನರ್ವಸು ನಕ್ಷತ್ರ, ಸಂಜೆ ರಾತ್ರಿ 9:24 ಇದೆ. ತದನಂತರ ಪುಷ್ಯ ನಕ್ಷತ್ರ ಪ್ರಾರಂಭವಾಗುತ್ತದೆ. ಈ ದಿನ ನಾವು ಯೋಗ ನೋಡೋದಾದರೆ, ಸೊ ಬೆಳಗ್ಗೆ ಬಂದು ನಮಗೆ ಸಿದ್ಧ ಯೋಗ ಇದೆ. ತದನಂತರ ಸಾಯಂಕಾಲ ಧ್ರುವ ಯೋಗ ಬರುತ್ತದೆ. ಸೊ ಗರಜಕರ್ಣ ಸಂಜೆ 4 ಗಂಟೆವರೆಗೂ ಇದೆ. ತದನಂತರ ಭದ್ರಕರ್ಣ ಪ್ರಾರಂಭವಾಗುತ್ತದೆ. ಸೊ ಈ ದಿನ ಪಂಚಾಂಗ ಶ್ರವಣ. ಸೊ ಈ ದಿನ ವಿಶೇಷತೆ ಏನಂತಂದರೆ, ಸೊ ಭಾನುವಾರ ಆಗಿರೋದರಿಂದ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಮಾಣ ವಚನವನ್ನು ಸಂಜೆ 7:15 8:30 9 ಗಂಟೆ ಒಳಗಡೆ ಪುನರ್ವಸು ನಕ್ಷತ್ರದಲ್ಲಿ ಸೊ ಇವತ್ತು ಪ್ರಧಾನಮಂತ್ರಿಯ ಒಂದು ಅಧಿಕಾರವನ್ನು ಪಟ್ಟಾಭಿಷೇಕ ನಡೆಯುತ್ತದೆ. ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುತ್ತಿದ್ದಾರೆ. ಸೊ ಇವತ್ತು ಪುನರ್ವಸು ನಕ್ಷತ್ರ ಆಗಿರೋದ್ರಿಂದ ಅದು ಶ್ರೀರಾಮ ಜನ್ಮ ಪಡೆದ ನಕ್ಷತ್ರ. ಸೊ ಒಳ್ಳೆ ಯೋಗ ಇರುತ್ತದೆ, ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ, ದೇಶನೂ ಸುಭಿಕ್ಷವಾಗಿ ಚೆನ್ನಾಗಿರುತ್ತದೆ. ಸೊ ಎಲ್ಲ ಒಳ್ಳೆಯದಾಗತ್ತೆ. ಸೊ ಎರಡನೇದಾಗಿ ಇವತ್ತು ನಾವು ಮಾಡಬೇಕಾದ ಕೆಲಸ ಏನಂತಂದರೆ, ಇವತ್ತು ತದಿಯ ತಿಥಿ, ಸೊ ಪುನರ್ವಸು ನಕ್ಷತ್ರ ಇರೋದರಿಂದ ಸೊ ಯಾರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅವರು ಸೂರ್ಯ ದೇವರ ನಾರಾಯಣವನ್ನು ಪಠನೆ ಮಾಡೋದ್ರಿಂದ, ಸೂರ್ಯ ನಾರಾಯಣ ಹೃದಯ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಯಾರ್ಯಾರಿಗೆ ವಿವಾಹ ಪ್ರಾಪ್ತಿ ಆಗಬೇಕು ಅಂದ್ಕೊಂಡಿದ್ದೀರಾ, ಮದುವೆ ಪ್ರಯತ್ನ ಪಡ್ತಾ ಇದ್ದೀರಾ, ಅವರು ಬೆಳಗ್ಗೆ ಸೂರ್ಯೋದಯ ಕಾಲದಲ್ಲಿ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಮಧ್ಯದಲ್ಲಿ ಸೂರ್ಯ ಹೊರೆಯಲ್ಲಿ ಸೂರ್ಯದೇವರನಿಗೆ ಮುಖ ಮಾಡಿಕೊಂಡು ಬಲಗೈಯಲ್ಲಿ ಕೆಂಪು ಹೂವು ಅಕ್ಷತೆಯನ್ನು ಇಟ್ಟುಕೊಂಡು, ಸೊ ಎಡಗೈಯಲ್ಲಿ ಉದ್ದನಲ್ಲಿ ನೀರಿಟ್ಕೊಂಡು, ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರೇಮಾಮಣಿ ಶೀಘ್ರಂ ವಿವಾಹಂ ಭಾಗ್ಯಂ ಆರೋಗ್ಯಂ ಲಾಭಂಚ ದೇಹಮೆ ಅಂತ ಸೂರ್ಯದೇವನಿಗೆ ಆರ್ಯವನ್ನು ಕೊಡುವುದರಿಂದ, ಮತ್ತು ಅದೇ ರೀತಿಯಾಗಿ ಕೆಂಪು ಹೂವು ಅಕ್ಷತೆ ಭತ್ತ ಹಾಲು ಕೈಯಲ್ಲಿ ಹಾಕಿಕೊಂಡು ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರೇಮಾಮಣಿ ಶೀಘ್ರಂ ವಿವಾಹ ಭಾಗ್ಯಂ ಆರೋಗ್ಯಂ ಲಾಭಂಚ ದೇಹಮೆ ಅಂತ ಸೂರ್ಯದೇವನಿಗೆ 12 ಬಾರಿ ನೀರು 12 ಬಾರಿ ಹಾಲು ಆರ್ಘ್ಯವನ್ನು ಕೊಡೋದ್ರಿಂದ ಸ್ತ್ರೀ ಪುರುಷರಿಗೆ ಯಾರಾದರೆ ವಿವಾಹಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದಾರೋ ಅವರಿಗೆ ಶೀಘ್ರದಲ್ಲಿ ವಿವಾಹ ಪ್ರಾಪ್ತಿ ಆಗುತ್ತದೆ. ಮತ್ತು ಈ ದಿವಸ ನಾವು ಜಪಿಸಬೇಕಾದ ಸೂರ್ಯದೇವರ ಪೀಠ ಪರಿಹಾರ ಸ್ತೋತ್ರ ಅಂತಂದರೆ, ಗ್ರಹಣ ಮಾದಿರಾದಿತ್ಯೋ ಲೋಕರಕ್ಷಣಕಾರಕ ವಿಷಮಸ್ಥಾನ ಸಂಭೂತಂ ಪೀಡಾಮೃತು ನೀರವಿ ಅಂತೇಳಿ ಸೂರ್ಯದೇವನಿಗೆ ಆರ್ಘ್ಯವನ್ನು ಕೊಡೋದ್ರಿಂದ ಸೂರ್ಯದೋಷ ಪರಿಹಾರ ಆಗುತ್ತದೆ. ಎಲ್ರಿಗೂ ಒಳ್ಳೆಯದಾಗಲಿ. ಇದು ಸೊ ತದಿಯ ತಿಥಿ ಇವತ್ತು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ಆರೋಗ್ಯ ಆಯುಷ್ಯ ಚೆನ್ನಾಗಿ ಸಮೃದ್ಧಿ ಆಗಲಿ. ಶುಭಂ ಭೂಯಾತ್. ಸರ್ವೇ ಜನ ಸುಖಿನೋ ಭವಂತ ಸಮಸ್ತ ಲೋಕ ಸುಖಿನೋ ಭವಂತ. ಈ ದಿನ ಪಟ್ಟಾಭಿಷೇಕವನ್ನು ಮಾಡುತ್ತಿರುವ ಶ್ರೀ ನಮ್ಮ ದೇಶದ ಮಹೋನ್ನತ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರಿಗೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸೋಣ. ಈ ಒಂದು 5 ವರ್ಷ ಯಾವುದೇ ವಿಘ್ನ ಆಗದೆ ಸೊ ಅವರ ಒಂದು ದೇಶ ಸೇವೆ ಚೆನ್ನಾಗಿ ನಡೀಲಿ. ಈ ದೇಶ ಸೊ ಈ ಪ್ರಪಂಚದಲ್ಲಿ ಅತ್ಯಂತ ಉನ್ನತ ಸ್ಥಾನಕ್ಕೆ ಬರಲಿ ಅಂತೇಳಿ ಹಾರೈಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭಂ ಭೂಯಾತ್.